ಮ್ಯೂಸಿಕ್ ಅಂದ ತಕ್ಷಣ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಯೂಸ್ ದಿಸ್ ವರ್ಡ್. ನಮ್ಮ ಇಂಡಿಯನ್ ಫ್ಯಾಮಿಲಿ ಸಿಸ್ಟಮಲ್ಲಿ ಎಸ್ಪೆಷಲಿ ಸಂಬಡಿ ಹೂ ಬಿಲೀವ್ಸ್ ಇನ್ ಇಂಡ್ಯೂಸಿಂಗ್ ಸಮ್ ಅಮೌಂಟ್ ಆಫ್ ಕಲ್ಚರ್ ಬಿಗಿನಿಂಗ್ ಅರ್ಲಿ ಫಾರ್ಮೇಟಿವ್ ಇಯರ್ಸಲ್ಲಿ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಅಂತಾರ ಈ ಫ್ರೀ ಬೀಸ್ ಥರ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಹಿಂಗೆ ಹಾಕ್ತಾರೆ, ಯಾವ್ದಾದ್ರು ಕಸ್ಕೋತಾರ ನೋಡೋಣ ಅಂತ. ಐ ಥಿಂಕ್ 80s 90s ಹುಟ್ಟಿದವ್ರಿಗೆಲ್ಲ ಇದು ಆಗತ್ತೆ. ಸುಮ್ಮನೆ ಸಂಗೀತಕ್ಕೆ ಹಾಕೋದು, ಡಾನ್ಸಿಗೆ ಹಾಕೋದು, ಇಟ್ಸ್ ಬಿಕಮ್ ಲೈಕ್ ಅ ಪ್ರಾಕ್ಟೀಸ್. ಹಚ್ಕೊಂಡ್ರೆ ವಿ ಡೋಂಟ್ ನೋ, ಸುಮ್ಮನೆ ಒಂದು ಸೀಟ್ ಹಾಕೋದು ಅಂತ. ಸೊ ಡು ಯು ಥಿಂಕ್ ಪೇರೆಂಟ್ಸ್ಗಳು ಶುಡ್ ಹ್ಯಾವ್ ದ್ಯಾಟ್ ಅಪ್ರೋಚ್? ನೀವೇ ಟ್ರೈ ಮಾಡಬೇಕಾ ಅಥವಾ ಅವರೇನೋ ಒಲವು ತೋರಿಸಿದಾಗ ಮಾಡಬೇಕಾ ಅಥವಾ ಹೌ ಡಸ್ ಇಟ್ ದಿಸ್ ಆ್ಯಕ್ಚುಲಿ? ಸಿ, ಅವ್ರ ಒಲವು ಯಾವಾಗ ತೋರಿಸ್ತಾರೆ ಅಂದರೆ, ಇಫ್ ಯು ಶೋ ಇಂಟ್ರೆಸ್ಟ್ ಇನ್ ಸಮಥಿಂಗ್, ಇಫ್ ಯು ಇನ್ ಫ್ರಂಟ್ ವಿತೌಟ್ ಟೆಲ್ಲಿಂಗ್ ಯುವರ್ ಚೈಲ್ಡ್, ನೋಡಪ್ಪ ಇದು ಕೇಳು ತುಂಬ ಚೆನ್ನಾಗಿದೆ, ಕೇಳ್ತಾ ಇದೆಯಾ ಅಂತ ಮಾಡೋ ಬದಲು ನೀವು ಸುಮ್ಮನೆ ಕೇಳ್ತಾಯಿರಿ. ಇವತ್ತಿಲ್ಲ ನಾಳೆ 4 ದಿವಸ ಆದಮೇಲೆ ಆಟೋಮೆಟಿಕ್ಲಿ ದಟ್ ವಿಲ್ ಬಿ ಫಾಲೋಯಿಂಗ್ ಆನ್ ದ ಇಯರ್ಸ್ ಆಸ್ ಅ ಚೈಲ್ಡ್. ನಾನು ನಮ್ಮನೇಲಿ ನೋಡಿದ್ದು, ನಮ್ಮಪ್ಪ ಅದೇ ಹೇಳೋರು, ಸ್ಟೂಡೆಂಟ್ಸ್ ಏನಾರ ಬಂತು ಅಂದರೆ ದ ಮದರ್ ಶುಡ್ ಜಾಯಿನ್, ದ ಚೈಲ್ಡ್ ಇಸ್ ನಾಟ್ ಜಾಯ್ನಿಂಗ್. ಚೈಲ್ಡಿಗೆ ಇಂಟ್ರೆಸ್ಟ್ ಇಲ್ಲ, ಬೋರ್ ಆಗಿಬಿಡ್ತಾನೆ, 2 ನಿಮಿಷನೇ ಅಮ್ಮ ಬೇಡ ಅಮ್ಮ ಮನೆಗೆ ಹೋಗ್ಬೇಕು ಅಂತ ನೋಡಿ. ಸೊ ನಮ್ಮಪ್ಪ ಏನು ಹೇಳೋರು, ಆಯಿತು ಅವನು ಆಟ ಆಡಲಿ, ನೀನು ಕಲಿ, ತಾಯಿಗೆ ಹೇಳೋರು. ತಾಯಿ ವುಡ್ ಲರ್ನ್ ಆ್ಯಂಡ್ ಕಿಡ್ ವಿಲ್ ಬಿ ರನ್ನಿಂಗ್ ಅಪ್ ಆ್ಯಂಡ್ ಡೌನ್ ದ ಹೌಸ್ ಸುಮ್ಮನೆ ಕೂತ್ಕೊಂಡು. ಆಮೇಲೆ ಮನೇಲಿ ವೆನ್ ದ ತಾಯಿ ಈಸ್ ಪ್ರಾಕ್ಟೀಸಿಂಗ್ ದ ಸೇಮ್ ಥಿಂಗ್, ದ ಕಿಡ್ ವಿಲ್ ಕಮೆಂಟ್ಸ್, ಅಮ್ಮ ನೀನು ತಪ್ಪು ಬರ್ಸ್ತಾ ಇದೆಯಾ, ಸರ್ ಹಂಗೆ ಹೇಳಿರಲಿಲ್ಲ, ಅವರೇನೇ ಬೇರೆ ಹೇಳಿದರು ಅಂತ. ಅವನು ಸೊ ಶಿ ವುಡ್ ಕಮೆಂಟ್ಸ್, ಮಾಸ್ಟ್ರೇ ಓ ಬೋಲ್ ರहा है ಗಲತ್ ಬಜಾಯ मैंने ಅಂತ ನೀನು ನುಡ್ಸು, ನೋಡು ನೀನು ತಪ್ಪು ಮಾಡ್ತಾಯಿದ್ದೀ ಇಲ್ಲಿ ಅಂತ. ಸೊ ದ ಚೈಲ್ಡ್ ವಾಸ್ ಲರ್ನಿಂಗ್ ಸಬ್ಕಾನ್ಷಿಯಸ್ಲಿ. ದ ಸಬ್ಕಾನ್ಷಿಯಸ್ ಲರ್ನಿಂಗ್ ಈಸ್ ದ ಬೆಸ್ಟ್. ಅದು ಒಂದು ಸ್ಟೇಜ್ ಆದಮೇಲೆ, ಬಿಕಾಸ್ ಓನ್ಲಿ ಆಫ್ಟರ್ ಅ ಸರ್ಟನ್ ಸ್ಟೇಜ್ ದಟ್ ಯು ಕ್ಯಾನ್ ಟೆಲ್ ಅ ಚೈಲ್ಡ್ ಟು ಸಿಟ್ ಡೌನ್ ಕ್ವೈಟ್ಲಿ ಆ್ಯಂಡ್ ಪ್ರಾಕ್ಟೀಸ್. What stage is that? Probably usually after between 8 and 10 that process starts. Ki ನೋಡಪ್ಪ, ಯು ಹ್ಯಾವ್ ಟು ಸಿಟ್ ಆನ್ ಸಮಥಿಂಗ್ ಆ್ಯಂಡ್ ವರ್ಕ್ ಫಾರ್ ಇಟ್. ಈಗ ನಮಗೆ ಸ್ಕೂಲಲ್ಲಿ ಹೋಮ್ವರ್ಕ್ ಪದ್ಧತಿ ಮಾಡಿದ್ವಲ್ಲ, ಏನಕ್ಕೆ ಹೋಮ್ವರ್ಕ್ ಮಾಡಿದರು? ದ ಫಿಲಾಸಫಿ ವಾಸ್ ಯು ಗೋ ಆ್ಯಂಡ್ ಸಿಟ್ ವಿತ್ ದ ಸಬ್ಜೆಕ್ಟ್ ಫಾರ್ ಸಮ್ ಮೋರ್ ಟೈಮ್ ಅಂತ. ಬಟ್ ಅದನ್ನ ಬ್ರಿಟಿಷ್ ಇದ್ರದ್ದು ಇಂಪೋಸಿಷನ್ ಥರ ಹೋಮ್ವರ್ಕ್ ಅಂತ ಮಾಡಿ ವರ್ಕ್ ಮಾಡಿಬಿಟ್ಟು ಇಟ್ ಬಿಕೇಮ್ ಎ ಹೇಟೆಡ್ ಟಾಪಿಕ್. ನಮಗೆ ಕಾನ್ಸೆಪ್ಟೇ ಗೊತ್ತಾಗಲಿಲ್ಲ. ಈಗ ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸಲ್ಲಿ ಈ ಕಾನ್ಸೆಪ್ಟ್ ಏನು ಅರ್ಥನೇ ಆಗಿಲ್ಲ. ಲೈಫ್ ಲಾಂಗ್ ಹೋಮ್ವರ್ಕ್ ಮಾಡ್ತಾ ಇದ್ವಿ. ದ ಟೀಚರ್ ಥಾಟ್ ದಟ್ ಇವನು ಹೋಮ್ವರ್ಕ್ ಮಾಡಿಬಿಟ್ರೆ ಇವನು ಜಾಣ ಆಗಿಬಿಡ್ತಾನೆ ಅಂತ. ತಂದೆ ತಾಯಿನೂ ಏನೋ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ಅಟ್ಲೀಸ್ಟ್ ಈಸ್ ಬ್ಯುಸಿ ಆ್ಯಂಡ್ ಎಂಗೇಜ್ ಸಮಥಿಂಗ್ ಅಂತ. ಬಟ್ ಕಾನ್ಸೆಪ್ಟ್ ಅವನಿಗೆ ಗೊತ್ತೇ ಇಲ್ಲ. ಎಷ್ಟೋ ವರ್ಷ ನಂತರ ನನಗೆ ಐ ಯೂಸ್ ಟು ಹ್ಯಾಪನ್, 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಕೊಡುವಾಗ ನನಗೆ 5th ಸ್ಟ್ಯಾಂಡರ್ಡಲ್ಲಿ ಟೀಚರ್ ಯಾವುದೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನನಗೆ 7th ಸ್ಟ್ಯಾಂಡರ್ಡ್ ಪೇಪರ್ ಕೊಡುವಾಗ ರಿಕಲೆಕ್ಟ್ ಆಯಿತು. ನಮ್ಮ ಟೀಚರ್ ಅದು ಹೇಳಿದರು ಆವತ್ತು, ಅದರ ಆನ್ಸರ್ ಇಲ್ಲಿದೆ. 7th ಸ್ಟ್ಯಾಂಡರ್ಡಲ್ಲಿ 5th ಸ್ಟ್ಯಾಂಡರ್ಡ್ದು ಕ್ವಶನ್ದು ಆನ್ಸರ್ ನನಗೆ ಪೇಪರ್ ಸಾಲ್ವ್ ಮಾಡುವಾಗ ಸಿಕ್ತು. ಸೊ ಆವಾಗ ಅಂದ್ಕೊಂಡೆ ದಟ್ ನಮಗೆ ಯಾರು ಈ ರೀತಿ ನೀನು ಯೋಚನೆ ಮಾಡಿದ್ರೆ ನಿಮಗೆ ಆನ್ಸರ್ ಬಂದುಬಿಡತ್ತೆ ಅಂತ ಯಾರೂ ಹೇಳಿರಲಿಲ್ಲ. ಸೊ ಕಾನ್ಸೆಪ್ಟ್ ಬಿಡಿಸ್ತಾ ಇರಲಿಲ್ಲ. ವಿಚ್ ಇಸ್ ವೈ ಐ ಸೇ ದಟ್ ನಮ್ಮ ಮ್ಯೂಸಿಕಲ್ಲಿ ಕಾನ್ಸೆಪ್ಟ್ಸು ಲರ್ನಿಂಗ್ ಎರಡೂ ಪ್ಯಾರಲಲ್ ಆಗಿ ಹೋಗುತ್ತೆ.